ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಮಂಜರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಲ್ಡ್. ಈ ದಿನದ ರೆಸಿಪಿ ಸ್ಪ್ರಿಂಗ್ ಆನಿಯನ್ ಸಾಂಬಾರ್. ಸ್ಪ್ರಿಂಗ್ ಆನಿಯನ್ ಯಾರಿಗೆ ತಾನೇ ಗೊತ್ತಿಲ್ಲ. ಕನ್ನಡದಲ್ಲಿ ಈರುಳ್ಳಿ ಹೂವು ಅಥವಾ ಈರುಳ್ಳಿ ಸೊಪ್ಪು ಅಂತ ಹೇಳ್ತಾರೆ. ಈಗ ಅದು ಟ್ರೆಂಡ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಎಲ್ಲ ಕರಿಗಳಿಗೆ, ಚಟ್ನಿಗಳಿಗೆ ಮತ್ತು ಸಾಂಬಾರಿಗೆ ಈಗ ಈರುಳ್ಳಿ ಸೊಪ್ಪನ್ನು ಬಳಸೋದು ಸಾಮಾನ್ಯ ಆಗೋಗ್ಬಿಟ್ಟಿದೆ. ಇದರಲ್ಲಿ ಸುಮಾರು ರೆಸಿಪಿಗಳನ್ನ ಮಾಡ್ಬೋದು. ಚಟ್ನಿ ಮಾಡ್ಬೋದು, ಕರಿ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಸಬ್ಜಿ ಮಾಡ್ಬೋದು, ಮತ್ತು ಫ್ರೈಡ್ ರೈಸ್ ಮಾಡ್ಬೋದು, ಪರೋಟ ಮಾಡ್ಬೋದು, ರೊಟ್ಟಿ ಮಾಡ್ಬೋದು. ಯಾವುದಕ್ಕೆ ಹಾಕಿದ್ರೂ ಇದು ಚೆನ್ನಾಗಿ ಹೊಂದ್ಕೊಳ್ಳೋ ಗುಣನ ಹೊಂದಿರೋದ್ರಿಂದ ಇದು ಮತ್ತು ರುಚಿನೂ ಚೆನ್ನಾಗಿರೋದ್ರಿಂದ ಇದು ಎಲ್ಲರೂ ಇದನ್ನು ಬಳಸ್ತಾ ಇದ್ದಾರೆ. ಈಗ ಹೋಟೆಲ್ಗಳಲ್ಲಿ ಟಾಪಿಂಗಿಗೆ, ಫ್ರೈಡ್ ರೈಸಿಗೆ ಸ್ಪ್ರಿಂಗ್ ಆನಿಯನ್ ಇಲ್ದೇ ಮಾಡಲ್ಲ. ಅಷ್ಟು ಫೇಮಸ್ ಆಗಿ ಹೋಗಿದೆ ಇದು ಈರುಳ್ಳಿ ಹೂವು ಅನ್ನೋದು. ಮೊದಲೆಲ್ಲ ಹಳ್ಳಿಗಳಲ್ಲಿ ಇದನ್ನು ಎಸಿತಾಯಿದ್ರು, ದನಗೆ ಹಾಕ್ತಾಯಿದ್ರು. ಈಗ ಅದನ್ನು ಬಂಗಾರದ ಥರ ಕಾಪಾಡ್ಕೊಳ್ತಾ ಇದ್ದಾರೆ. ಸಿಟಿಗಳಿಗೆ ಬಂದು ಮಾರ್ಕೊಳ್ತಾ ಇದ್ದಾರೆ. ಅಷ್ಟು ಅದು ಬೆಲೆ ಬಾಳ್ತಾ ಇದೆ. ಈಗ ನಾನಿವತ್ತು ಸಾಂಬಾರನ್ನು ಮಾಡಿದ್ದೀನಿ. ಬೇಳೆ ಜೊತೆಗೆ ಹಾಕಿ ತುಂಬ ಚೆನ್ನಾಗಾಗಿರುತ್ತೆ. ಬರೀ ಅದರದ್ದೇ ಸಾಂಬಾರು ಮಾಡ್ಬೋದು, ಬೇಳೆ ಜೊತೆಗೆ ಹಾಕಿ ಮಾಡ್ಬೋದು, ಕಾಳುಗಳ ಜೊತೆಗೆ ಹಾಕಿ ಮಾಡ್ಬೋದು, ಹಲಸಿನ ಬೀಜದ ಜೊತೆಗೆ ಹಾಕಿನೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಸ್ಪ್ರಿಂಗ್ ಆನಿಯನ್ ಯಾವ ಥರ ಇರುತ್ತೆ ಅಂದರೆ, ಇದು ಮೇಲ್ಗಡೆ ಯಾವ ಥರದನ್ನು ನಾವು ತಗೋಬೇಕು ಅಂದರೆ, ಮೇಲ್ಗಡೆ ಮೊಗ್ಗು ಬಂದಿರೋದನ್ನು ತಗೋಬೇಕು. ಅದು ಹಾರ್ಡಾಗಿರುತ್ತೆ. ಮೊಗ್ಗು ಇಲ್ಲದೆ ಇರೋದನ್ನು ನಾವು ಯೂಸ್ ಮಾಡಬಾರ್ದು. ಅದನ್ನು ಕಿತ್ತರೆ ಈರುಳ್ಳಿ ಎಲ್ಲ ಹಾಳಾಗೋಗುತ್ತೆ. ಹಂಗಾಗಿ ಮೇಲ್ಗಡೆ ಸ್ವಲ್ಪ ಮೊಗ್ಗು ಬಂದಿರುತ್ತಲ್ಲ ಅದು ತೊಗೊಳ್ಬೇಕು. ಅದು ಮೇಲ್ಗಡೆ ಫ್ಲವರ್ ಇರುತ್ತೆ, ಹೂವು. ಕೆಳಗಡೆ ಅದು ಕೊಳವೆ ಥರ ಇರುತ್ತೆ. ಒಳಗಡೆ ನಾವು ಬ್ಯಾಂಬೂ ಇರುತ್ತಲ್ಲ ಆ ಥರ ಒಳಗಡೆ ಟೊಳ್ಳು ಏನೂ ಇರೋದಿಲ್ಲ. ಅದು ಮೇಲ್ಗಡೆ ಫ್ಲವರ್ ತೆಗೆದುಬಿಟ್ರೆ ಫುಲ್ ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಕಾಣುತ್ತೆ. ಆ ಥರ ಹ್ಯಾಲೋ ಇರುತ್ತೆ. ಅದು ಗಟ್ಟಿ ಇರೋದಿಲ್ಲ. ನಾನು ಫ್ರೆಶ್ಶಾಗಿ ತಂದಿರೋದು ಇದು, ಮನೆಯಲ್ಲೇ ಬೆಳೆದಿರ್ತಕ್ಕಂಥದ್ದು. ನೀವು ಈರುಳ್ಳಿ ಏನಾರು ಸ್ವಲ್ಪ ಕೆಟ್ಟೋಗೋ ಚಾನ್ಸಸ್ ಇತ್ತು ಅಂದರೆ ಅದನ್ನು ನೀವು ಪಾಟಲ್ಲಿ ಹಾಕಿದರೆ ಅದು ಮೇಲ್ಗಡೆ ಸ್ಪ್ರಿಂಗ್ ಆನಿಯನ್ ಬರುತ್ತೆ. ಮನೆಯಲ್ಲೇ ಬೆಳೆಸ್ಕೋಬೋದು. ಅರ್ಜೆಂಟಿಗೆ ಬೇಕಾಗುತ್ತೆ, ಮನೆಯಲ್ಲೇ ಬೆಳೆಸ್ಕೋಬೋದು. ನೀವು ಚಿಕ್ಕ ಚಿಕ್ಕ ಈರುಳ್ಳಿಗಳಿದ್ರೆ ಅದನ್ನು ಪಾಟಲ್ಲಿ ಹಾಕಿದರೆ ಅದು ಬೆಳ್ಕೊಳ್ಳುತ್ತೆ. ಅದಕ್ಕೆ ನೀವು ಸಪ್ರೇಟ್ ಆರೈಕೆ ಮಾಡೋ ಅವಶ್ಯಕತೆ ಏನಿಲ್ಲ. ನೋಡಿ, ಈ ಥರ ಸ್ಪ್ರಿಂಗ್ ಆನಿಯನ್ ನಾನು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳ್ಕೊಂಡು ಮೇಲ್ಗಡೆ ಹೂವನ್ನ ಕಟ್ ಮಾಡಿಬಿಟ್ಟು, ಹೂವಿನ ಜೊತೆಗೆ ಹಾಕಿದರೆ ಏನಾಗಲ್ಲ. ನಾನು ಸ್ಟೆಮ್ಮು ಮಾತ್ರ ಹಾಕ್ತಾಯಿದ್ದೀನಿ. ತೆಗೆದು ಕತ್ತರಿಸಿಟ್ಕೊಳ್ಳೋಣ. ನಾನು ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ತೊಗೊಂಡಿದ್ದೀನಿ. ಅರ್ಧ ತೊಗರಿಬೇಳೆ, ಎಷ್ಟು ತೊಗರಿಬೇಳೆ ತಂದಿದ್ದೀನೋ ಅಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ನೀಟಾಗಿ ಬೇಳೆನ ಚೆನ್ನಾಗಿ ತೊಳ್ಕೊಳ್ಳೋಣ. ಸಾಧ್ಯವಾದರೆ ಒಂದು 10ರಿಂದ 15 ನಿಮಿಷ ಬೇಳೆನ ನೆನೆಸಿಟ್ಕೊಳ್ಳಿ. ಗ್ಯಾಸ್ ವೇಸ್ಟ್ ಆಗೋಲ್ಲ, ಬೇಳೆ ಬೇಗ ಬೇಯುತ್ತೆ. ನೀಟಾಗಿ ತೊಳೆದು ಕುಕ್ಕರಿಗೆ ಹಾಕ್ಕೊಳ್ಳೋಣ. ಈಗ ಸ್ಪ್ರಿಂಗ್ ಆನಿಯನ್ನ ಅಂದರೆ ಈರುಳ್ಳಿ ಸೊಪ್ಪನ್ನು ತುಂಬ ಸಣ್ಣದಾಗೇನು ಬೇಡ, ಸಾಂಬಾರಿಗೆ ಆಗಿರೋದ್ರಿಂದ ಸ್ವಲ್ಪ ಉದ್ದುದ್ದನೇ ಒಂದು 2 ಇಂಚ್ ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ. ಚಾಕು ತಗೊಂಡು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಕೈಯೆಲ್ಲ ಹಾಗೇ ಮುರಿದು ಹಾಕ್ಬೋದು, ಅದು ಗಟ್ಟಿ ಏನಿರೋದಿಲ್ಲ. ನಾವೀಗ ಅದನ್ನೊಂದು 2 ಇಂಚ್ ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಹೂವನ್ನು ಬೇರೆ ತೆಗೆದಿಟ್ಕೊಳ್ಳೋಣ. ಈ ಸ್ಪ್ರಿಂಗ್ ಆನಿಯನಲ್ಲಿ ವಡೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿಗಿನ್ನ ಈ ಈರುಳ್ಳಿ ಸೊಪ್ಪು ತುಂಬ ರುಚಿ ಕೊಡುತ್ತೆ ಮತ್ತು ಕಲರ್ಫುಲ್ಲಾಗಿರುತ್ತೆ. ವಡೆ ಗ್ರೀನು ಭಾಳ ಚೆನ್ನಾಗಿರುತ್ತೆ. ಅವಲಕ್ಕಿ ಹಾಕಿ ಅವಲಕ್ಕಿ ವಡೆ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಹೂವನ್ನು ತೆಗೆದ್ಬಿಟ್ಟು ಕೆಳಗಡೆ ಸ್ಟೆಮ್ಮನ್ನು ಮಾತ್ರ ಯೂಸ್ ಮಾಡ್ತಿದ್ದೀನಿ. ಸೊಪ್ಪಿನ ಜೊತೆಗೆ ಹಾಕಿ ಸೊಪ್ಪಿನ ಸಾರು ಮಾಡಿದ್ರೆ ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ಇವತ್ತು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ತೆಂಗಿನಕಾಯಿ ಬೇಕು, ಟೊಮೊಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರಿಗೆ ಬೇಳೆ ಹಾಕಿ ಅದಕ್ಕೆ ಮುಳುಗೋವಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿಣ, ಇಂಗು ಹಾಕಿ 2 ವಿಷಲ್ ಹಾಕಿ ಬೇಯಿಸ್ಕೊಳ್ಳೋಣ. ಈ ಸ್ಪ್ರಿಂಗ್ ಆನಿಯನ್ ಯಾಕೆ ಇಷ್ಟೊಂದು ಫೇಮಸ್ ಅಂದರೆ ಅದು ಆಂಟಿ ಬ್ಯಾಕ್ಟೀರಿಯಲ್ ಕ್ಯಾರೆಕ್ಟರನ್ನು ಹೊಂದಿದೆ. ವಿಟಮಿನ್ ರಿಚ್ ಅದು. ವಿಟಮಿನ್ ಎ ಮತ್ತು ಸಿ ಇದೆ. ಕಣ್ಣಿಗೆ ತುಂಬ ಒಳ್ಳೆಯದು ಅದು. ಮತ್ತು
ಇನ್ಫೆಕ್ಷನ್ಸ್ ಏನಾದರೂ ಅದೇ ಬೇಗ ವಾಸಿ ಆಗುತ್ತೆ. ಅದು ಇನ್ಫೆಕ್ಷನ್ ಜೊತೆಗೆ ಫೈಟ್ ಮಾಡುತ್ತೆ, ಅಷ್ಟು ಒಳ್ಳೆ ಗುಣಗಳಿರೋಂಥ ತರಕಾರಿ ಇದು. ಕುಕ್ಕರಿಗೆ ವಿಷಲ್ ಹಾಕ್ಬಿಟ್ಟು 2 ವಿಷಲ್ ಹಾಕ್ಸ್ಕೊಳ್ಳೋಣ. ನಾವೇನೆಲ್ಲ ಹಿಂಗೆ ಈರುಳ್ಳಿ, ಟೊಮೊಟೊ ಮತ್ತು ತೆಂಗಿನಕಾಯಿನ ಗ್ರೈಂಡ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು, ಬೇಡದಿದ್ದರೆ ಬೇಡ. ಅದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ. ಸಪ್ರೇಟಾಗಿ ಏನು ಬೇಡ, ಮನೇಲಿರೋ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ರುಚಿಕಟ್ಟಾಗಿ ಯಾವ ಥರ ಮಾಡಿದ್ರೂ ಇದು ತುಂಬ ಚೆನ್ನಾಗಾಗುತ್ತೆ. ಖಾರಕ್ಕೆ ಒಣಮೆಣಸಿನ್ಕಾಯಿ ಹಾಕೋದಿದ್ರೆ ಹಾಕಿ, ಇಲ್ಲ ಚಿಲ್ಲಿ ಪೌಡ್ರ್ ಹಾಕೋರಾದರೂ ಹಾಕ್ಬೋದು. ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಬೇಳೆ ಬೆಂದಿದೆ ಚೆನ್ನಾಗೆ. ಆ ಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ವೆಯ್ಟ್ ಲಾಸ್ವರೆಗೆ ಮಾಡಿಸಿದಂಥ ತರಕಾರಿ ಇದು. ಇದರಲ್ಲಿ ಫೈಬರ್ ಕಂಟೆಂಟು ತುಂಬ ಜಾಸ್ತಿ ಇದೆ, ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಕೂಡ ಹೌದು, ಆಂಟಿ ಫಂಗಲ್ ಕೂಡ ಇದು ಹೌದು. ಸ್ಪ್ರಿಂಗ್ ಆನಿಯನು ಬೋನನ್ನು ಕೂಡ ಸ್ಟ್ರಾಂಗ್ ಮಾಡೋ ಕೆಪಾಸಿಟಿ ಅದರಲ್ಲಿದೆ. ಬೇಳೆನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಮನೇಲಿ ಯಾವುದಿರುತ್ತೋ ಅದು ಕಡಾಯಿ ತೊಗೊಂಡು ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಿ, ಜಾಸ್ತಿ ಎಣ್ಣೆ ಏನು ಬೇಡ. ಅದಕ್ಕೆ ಟೆಂಪರಿಂಗ್ಗೆ ಹಿಂಗು ಮತ್ತು ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಸಿಡಿದಾಗ ಈರುಳ್ಳಿ ಹಾಕಿ, ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿ ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಬೋದು, ಇಲ್ಲದಿದ್ದರೆ ಬೇಡ. ಕರಿಬೇವಿನ ಸೊಪ್ಪು. ಈರುಳ್ಳಿನ ಕ್ಯಾರಮಲೈಸ್ ಮಾಡಬೇಡಿ, ಸ್ವಲ್ಪ ಫ್ರೈ ಆದರೆ ಸಾಕು. ಇದು ಇಷ್ಟು ಫ್ರೈ ಆದಮೇಲೆ ನಾವು ಇದಕ್ಕೆ ಕಟ್ ಮಾಡಿರ್ತಕ್ಕಂಥ ಸ್ಪ್ರಿಂಗ್ ಆನಿಯನ್ ಹಾಕಿ ಸ್ವಲ್ಪ ಬಾಡಿಸೋಣ. ಎಣ್ಣೆಲಿ ಅದು ಫ್ರೈ ಮಾಡಿದ್ರೆ ಬೇಳೆ ಜೊತೆಗೆ ಬೇಯಿಸ್ಬೋದು. ಎಣ್ಣೆಲಿ ಈ ಥರ ಬಾಡಿಸಿದ್ರೆ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಅಂತ ಎಣ್ಣೆಲಿ ಬಾಡಿಸ್ತಾ ಇದ್ದೀನಿ. 1/4% ಅದು ಫ್ರೈ ಆಗಬೇಕು ಎಣ್ಣೆ ಒಳಗಡೆ. ಇದು ಲೋ ಕ್ಯಾಲರಿ ಪ್ರಾಪರ್ಟಿನ ಹೊಂದಿದೆ ಸ್ಪ್ರಿಂಗ್ ಆನಿಯನ್ನು. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು, ಮತ್ತು ಪೊಟ್ಯಾಷಿಯಮ್ ಇದೆ. ಪೊಟ್ಯಾಷಿಯಮ್ ಇರೋದ್ರಿಂದ ಬ್ಲಡ್ ಪ್ರೆಷರು ಮತ್ತು ಹೈಪರ್ ಟೆನ್ಷನ್ನು ಪೇಷಂಟ್ಗಳಿಗೆ, ಹೈಪರ್ ಟೆನ್ಷನ್ ಇದ್ದವರಿಗೆ ಒಳ್ಳೆ ಮೆಡಿಸಿನ್ ಥರ ವರ್ಕ್ ಮಾಡುತ್ತೆ ಇದು. ಸ್ಪ್ರಿಂಗ್ ಆನಿಯನ್ಸಲ್ಲಿ ಸಲಾಡ್ ಕೂಡ ಮಾಡ್ಬೋದು. ಇದು ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಇದೆ ಇದು ಸ್ಕಿನ್ನಿಗೆ ಗ್ಲೋ ಕೂಡ ಕೊಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋ ಕೆಪಾಸಿಟಿ ಕೂಡ ಇದರಲ್ಲಿದೆ. ಈಗ ನಾನೇನು ಖಾರ ರುಬ್ಕೊಂಡಿದ್ನಲ್ಲ ಅದನ್ನು ಸ್ಪ್ರಿಂಗ್ ಆನಿಯನ್ಸು 1/4 ಭಾಗ ಎಣ್ಣೆಲಿ ಫ್ರೈ ಆದಮೇಲೆ ಹಾಕೋಣ. ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ, ಹಸಿ ವಾಸನೆ ಎಲ್ಲ ಹಸಿಯದಾಗೇ ರಾ ಆಗಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಹಸಿಯ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳೋಣ. 1-2-3 ನಿಮಿಷ ಸಾಕು, ಕುದಿಯುತ್ತೆ. ಎಣ್ಣೆ ಒಳಗಡೆ ಚೆನ್ನಾಗಿ ಸ್ಪ್ರಿಂಗ್ ಆನಿಯನ್ಸು ಫ್ರೈ ಆಗಿರುತ್ತೆ. ಈಗ ನಾವು ಬೇಳೆ ಬೇಯಿಸಿರ್ತೀವಲ್ಲ ಆ ಬೇಳೆನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಳ್ಳಿ. ಚಪಾತಿಗೆಲ್ಲ ಬೇಕು ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ಅನ್ನಕ್ಕೆ ಬೇಕು ಅಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಮನೇಲಿ ಯಾವುದಾದ್ರೂ ಸಾಂಬಾರು ಪೌಡರ್, ಏನು ಹುಳಿ ಪೌಡ್ರ್ ಇರುತ್ತಲ್ಲ ಆ ಹುಳಿ ಪೌಡ್ರು, ಸ್ವಲ್ಪ ಬೆಲ್ಲ ಹಾಕಿದರೆ ಸಾಂಬಾರು ರೆಡಿ. ಕ್ವಿಕ್ಕಾಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ದಿನ ಸಾಂಬಾರಿಗೆ ಬಳಸ್ತಕ್ಕಂಥ ಹುಳಿ ಸಾಂಬಾರು ಪುಡಿನೇ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ನಿಮಿಷ ಕುದಿಸಿ ರುಚಿಕರವಾದ ಸಾಂಬಾರು ರೆಡಿಯಾಗುತ್ತೆ. ಹುಳಿ ಸಾಂಬಾರ್ದು ರುಚಿ ಹೆಚ್ಚಾಗಬೇಕು, ಎನ್ಹಾನ್ಸ್ ಆಗಬೇಕು ಅಂದರೆ ನಾವು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು. ಸಕ್ಕರೆ ಹಾಕಬೇಡಿ. ಸಕ್ಕರೆ ಹಾಕಿದರೆ ಅದು ಸಾಂಬಾರು ಟೇಸ್ಟು ಭಾಳ ಸ್ವೀಟ್ ಥರ ಆಗುತ್ತೆ, ಬಟ್ ಬೆಲ್ಲದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನಾವು ಸಾಂಪ್ರದಾಯಿಕ ಶೈಲಿಯಲ್ಲಿ ಸಾಂಬಾರು ಮಾಡಬೇಕು ಅಂದರೆ ಮಸಾಲೆನ ಹೆಚ್ಚಾಗಿ ಹಾಕಬಾರ್ದು. ಏನು ಮನೇಲಿ ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಮಾಡಬೇಕು. ಮಸಾಲೆ ಎಲ್ಲ ಹಾಕಿ ಜಾಸ್ತಿ ರುಬ್ಬಿ ಮಾಡಿದರೆ ಅದು ಅಥೆಂಟಿಕ್ ವೇನಲ್ಲಿ ಸಾಂಬಾರು ಆಗೋಲ್ಲ. ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂತ. ಒಂದು ಸಲ ರುಚಿ ನೋಡಿದರೆ ನೀವು ಪದೇ ಪದೇ ಮಾಡ್ಕೊಂಡು ಊಟ ಮಾಡ್ತೀರ, ಅಷ್ಟು ಚೆನ್ನಾಗಾಗುತ್ತೆ. ಇದಕ್ಕೆ ಬೇರೆ ಇನ್ನೇನಾದರೂ ನೀವು ತರಕಾರಿಗಳನ್ನ ಮಿಕ್ಸ್ ಮಾಡ್ಕೋಬೋದು. ಹುಳಿಗೆ ಮಾವಿನಕಾಯಿನ ಕಟ್ ಮಾಡಿ ಒಗ್ಗರಣೆಲಿ ಹಾಕಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ನಾನು ಹುಣಸೆ ಹುಳಿ ಹಾಕ್ತಿದ್ದೀನಿ. ಅದನ್ನು ಹುಣಸೆ ಹಣ್ಣನ್ನು ಬೇಯಿಸ್ಕೊಂಬಿಟ್ಟು ಅದನ್ನು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿಟ್ಕೊಂಡಿರ್ತೀನಿ. ಅದನ್ನು ನಾನು ಸಾಂಬಾರಿಗೆ ಹಾಕ್ತೀನಿ. ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಈ ಥರ ಸೊಪ್ಪಿನ ಸಾರಿಗೆ ಈ ಈರುಳ್ಳಿ ಹೂವು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಆ ಸೊಪ್ಪಿನ ಸಾರು ತುಂಬ ಟೇಸ್ಟ್ ಹೆಂಗೆ ಕೊಡುತ್ತೆ ಅಂದರೆ ಅದು ತಿಂದರೆ ಮಾತ್ರ ಗೊತ್ತಾಗೋದು.
ನಾವೀಗ ಇದಕ್ಕೆ ರುಬ್ಲಿಕ್ಕೆ ಕೊತ್ತಂಬರಿ ಸೊಪ್ಪು ಏನೂ ಹಾಕಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀವಿ. ನೀವು ಗಾರ್ನಿಷಿಗೆ ಬೇಕಿದ್ದರೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು, ಇಲ್ಲದೇ ಇದ್ದರೆ ಬೇಡ. ಇಷ್ಟೇ ಸಾಕು. ಸಾಂಪ್ರದಾಯಿಕ ಶೈಲಿಲಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಸಾಂಬಾರು ಮಾಡಬೇಕು. ತುಂಬ ಎಲ್ಲ ಮಸಾಲೆ ಹಾಕೋದು ರುಬ್ಬೋದು ಎಲ್ಲ ಜಾಸ್ತಿ ಮಾಡಬಾರ್ದು. ಟೊಮೊಟೊ ರುಬ್ಬೋಕ್ಕಾಗಿಲ್ಲ ಅಂದರೆ ಟೊಮೊಟೊ ಇದ್ದರೆ ಹಾಕ್ಬೋದು, ಇಲ್ಲದಿದ್ದರೆ ಹುಣಸೆ ಹುಳಿನೇ ಹಾಕಿ ಮಾಡಬೇಕು. ನಾವು ಅಥೆಂಟಿಕ್ ವೇನಲ್ಲಿ ಯಾವ ಸಾಂಬಾರುಗಳನ್ನ ಮಾಡೋದಾದರೆ ಆದಷ್ಟು ಟೊಮೊಟೊನ ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು. ಮಾಡಿದ್ರೂ ಡಿಸೀಡ್ ಮಾಡಬೇಕು. ಯಾಕಂದರೆ ಜಾಸ್ತಿ ಟೊಮೊಟೊ ತಿಂದರೆ ನಾವು ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ನಾವು ಟೊಮೊಟೊನ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ರೂ ಅದು ಬೀಜ ಎಲ್ಲ ಅಂದರೆ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಯೂಸ್ ಮಾಡಿದರೆ ಒಳ್ಳೆಯದು. ಈರುಳ್ಳಿ ಹೂವಿನ ಇನ್ನೊಂದು ವಿಶೇಷ ಗುಣ ಏನಂದರೆ ಇದು ಕಂಜೆಷನ್ ಆಗಿರ್ತಾರೆ, ಅಂದರೆ ಮೂಗೆಲ್ಲ ಕಟ್ಕೊಂಡಿರುತ್ತಲ್ಲ ಆವಾಗ ಇದ್ರ ಸ್ಟೆಮ್ಮನ್ನ ಸ್ವಲ್ಪ ಮುರಿದ್ರೆ ಸ್ವಲ್ಪ ಸ್ಮೆಲ್ಲು ಜಾಸ್ತಿ ಬರುತ್ತೆ. ಅದನ್ನು ಮೂಗಿಗೆ ಇನ್ಹೇಲ್ ಮಾಡಿಕೊಂಡ್ರೆ ನಾವು ಮೂಗಿಗೆ ಏನು ಕಟ್ಕೊಂಡಿರುತ್ತಲ್ಲ ಅದು ಎಲ್ಲ ಫುಲ್ಲು ರಿಲೀಸ್ ಆಗುತ್ತೆ ಅಂತ ಒಳ್ಳೆ ಗುಣ ಕೂಡ ಇದು ಹೊಂದ್ಕೊಂಡಿದೆ. ಈರುಳ್ಳಿ ಸೊಪ್ಪಿನ ಸಾಂಬಾರು ನಾನು ಚಪಾತಿ, ಇಡ್ಲಿ ಮತ್ತು ದೋಸೆ ಜೊತೆಗೆ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಒಂದು ಸಲ ಮಾಡ್ಕೊಳ್ಳಿ. ಯಾವಾಗ ಸೀಸನಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಯೂಸ್ ಮಾಡಿ. ಈರುಳ್ಳಿ ಹೂವು ನಮಗೆ ಆದಷ್ಟು ಎಲ್ಲ ಸೀಸನ್ನಲ್ಲೂ ಸಿಗೋವಂಥ ಈರುಳ್ಳಿ ಹೂವಿನ ಫ್ರೈಡ್ ರೈಸ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಫ್ರೈಡ್ ರೈಸು ತುಂಬ ಟೇಸ್ಟಿ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.